ನಾವೀಗ 6 ವರ್ಷ ಬರಬೇಕು. ಯಾವೂರಿಂದ ಬಂದಿರಮ್ಮ? ಕೊಪ್ಪಳ. ಕೊಪ್ಪಳದಿಂದ. ಎಷ್ಟು ವರ್ಷ ಇದು ಪಾದಯಾತ್ರೆ? 6ನೇ ವರ್ಷ. 6ನೇ ವರ್ಷ. ದೇವ್ರ ಹತ್ರ ಬಿಡ್ತಿದ್ರೆ ಒಟ್ಟು ನಾವು ಹೋಗ್ಬೇಕನ್ನೋದು ಇತ್ತ. ವಯಸ್ಸೆಷ್ಟಿದೆ? ವಯಸ್ಸು 78. 20 ವರ್ಷ. ನಿಮ್ಮ ವಯಸ್ಸಿಗೆ ನಾವು ಬರ್ತೀವ ಇಲ್ಲ? ಬರ್ತಾರೆ ಒಟ್ಟು ಬಸ್ಸಪ್ಪ ನಾವು ಶಕ್ತಿ ಕೊಡ್ಬೇಕು ಅಲ್ಲಿವರೆಗೆ. ಒಟ್ಟು ಮಾತ್ರ ಬರ್ತೀವಿ ಅಲ್ಲಿಗೆ. ಈಗ 42 45 ಹಿರೇಮಕ್ಳು. ಮಕ್ಕಳಿಗೆ 45 ವರ್ಷ ಇದಾವೆ ಈಗ. ಹಿರೇವು. ನಿನಗೆ ಎಷ್ಟು ಪರವಶ ಇದೆ? ಗುರು ನಿಮ್ಮ ಮಗ ಅಂದ್ರೆ ಈ ವರ್ಷ ಬಂದ್ರೆ 38 ಅದಾಯ್ತು. ಇನ್ನು ಬದ್ಕ 36. 36. ಇದಕ್ಕೆ ಸಣ್ಣ 3 ಮಂದಿ ಗಂಡ್ಮಕ್ಳು. ಇವ್ರು ಈ ವರ್ಷದಿಂದ ಬಂದ್ರಲ್ರಿ? ಇದು ಒಂದು 2 ಐತಿ ಈಗ. ಹೋದ ವರ್ಷ ಬಂದಿದ್ದಲ್ರಿ? ಇದೇ ವರ್ಷ. ಆ ಫಸ್ಟ್ನೇಕಿಂದ ನಾನು ಬರ್ತೀನಪ್ಪ. ಹಾಂ ರೀ. ಏನಾಯ್ತು ಕೊಟ್ರಪ್ಪ ಈ ವರ್ಷ ಬಾರಪ್ಪ ನಾನು ಬಂದ ಅವರು ಹೊಸದು ಮನ ನಕಲಿ ಮಾಡ್ತಾರೆ. ನನಗೆ ಯಾಕೆ ಹೋಗ್ತಿದ್ವಿ ಎದಕ್ಕೆಲ್ಲ ನಿಂದು ಏನೇ ನಮ್ಮ ದೇವ್ರ ಹತ್ರ ಏನು ಬಿಡ್ಕೊಂಡಿದ್ರೆ ನಮ್ಮ? ಬೇಡ್ಕಿದ್ವಿ. ಸುಖ ಕೊಟ್ಟಾನ ದೇವ್ರ? ಕೊಟ್ಟಾನಪ್ಪ. ಅವಾಗೊಂದು ಸಾಲ ಇತ್ತು, ಸಾಲ ಹರಿದು ಹೊಲ ಹಿಡಿಬೇಕಂದ್ರೆ ಹೊಲ ಹಿಡ್ಕೊಂಡ್ವಿ. ಮನೆ ಮಾಡ್ಬೇಕಂದ್ರೆ ಮನೆ ಜನರು ಮನೆ ಕಟ್ಸಿದ್ವಿ. ಹೊಲ ತೊಗೋಬೇಕಂದ್ರೆ ಅಂತ ತೊಗೊಂಡ್ವಿ. ಮಕ್ಕಳ ಲಗ್ನ ಮಾಡ್ಕೊಂಡ್ವಿ. ಲಗ್ನ ಆಯ್ತು, ಮೊಮ್ಮಕ್ಕಳಿಗೆ ಮೊಮ್ಮಕ್ಕಳು ಕೊಟ್ಟ. ಎಲ್ಲದು ಕೊಟ್ಟ. ಟ್ಯಾಕ್ಟರ್ ತೊಗೊಂಡ್ವಿ. ಎಲ್ಲ ಐಸಿರಿ ಆಯ್ತು. ಮತ್ತೆ ಟೈಮ್ ಮೇಡ ಬಂತು. ಐತಿ ಹೊಲ ಮನೆ ಎಲ್ಲ ಐತಿ. ಟೈಮ್ ಇರೋದು ಈಗ ಒಳ್ಳೇದಾಗೈತಿ. ಒಳ್ಳೇದಾಗೈತಲ್ಲ. ಅದ ನಮ್ಗೆ ಕೊಟ್ಟರು ಬಸವಣ್ಣ ಕೊಟ್ಟರು ಹೇಗೆ ಮಕ್ಕಳು 4 ಮಂದಿ ಗಂಡು ಮಕ್ಕಳು 4 ಮಂದಿ. ಯಾಕೆ ಮಕ್ಕಳು ಇಲ್ಲ ಅಂದಿರ್ಬಾರ್ದು. ಎಲ್ಲರೂ ಯಾವ್ಬೇಕಂದ್ರೆ ಎಲ್ಲರಿಗೆ ಎಲ್ಲರಿಗೆ ಮಕ್ಳು ಆಗ್ಬೇಕು. ಇಬ್ಬರಕ್ಕೆ ಆಗೈತೆ ಲಗ್ನ. ಇಬ್ರಿಗೆ ಮಕ್ಳು ಆಗ್ಯಾವು. ಇನ್ನ ಇಬ್ಬರು ಲಗ್ನ ಮಾಡ್ತಾನೆ. ಅವ್ರಿಗೆ ಮಕ್ಕಳು ಇರ್ಬಾರ್ದು ಆಗ್ಬೇಕು ಅಂದೆ. ಅದು ಇಬ್ಬರು ಒಟ್ಟೆಲ್ಲ ಸುಖ ಕೊಟ್ಟಾನ ದೇವ್ರು. ಬಸವಣ್ಣ ಅದನ ಇನ್ನು ಮುಂದೆ ಆರಾಮಾಗಿರ್ತೀರಿ. ಇನ್ನು ಎಷ್ಟು ವರ್ಷಗಳ ಕಾಲ ಪಾದಯಾತ್ರೆ ಬರಲಿ ಅಂತ ಹೇಳ್ತೀವಮ್ಮ. ಬರಲ್ಲ.